ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಂತ್ರಸ್ತೆ ನಂಬರ್ 2 ಆ ಹೆಣ್ಮಗಳು ಏನ್ ಹೇಳ್ತಾಳೆ? ಪ್ರಜ್ವಲ್ ಕರಾಳ ಮುಖ ವಿಕ್ಟಿಮ್ ನಂಬರ್ 2 ತೆರೆದಿಟ್ಟಂತ ನಗ್ನ ಸತ್ಯ. ವಿಡಿಯೋ ಬಂದಾಗಿನಿಂದ ಮುಖ ತೋರ್ಸೋಕ್ಕಾಗದೆ ಆ ಹೆಣ್ಮಗಳು ಹೇಳ್ತಾಳೆ, ನಾನು ನರಳುತ್ತಾ ಇದ್ದೀನಿ ಸರ್, ಈ ಬದುಕು ಇದ್ದು ಇಲ್ಲದಂತಾಗಿದೆ ಸರ್ ಅಂತ ಸಂತ್ರಸ್ತೆ ನಮ್ಮ ಎದುರುಗಡೆ ಕಣ್ಣೀರು ಹಾಕೊಂಡಿದ್ದಾರೆ. ನನ್ನಿಂದಾಗಿ ಕುಟುಂಬಸ್ಥರು ಮುಖ ತೋರ್ಸೋಕ್ಕಾಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇದ್ದಾರೆ. ಆ ಎರಡನೇ ಸಂತ್ರಸ್ತೆಯ ಮನದಾಳದ ಬಿಗ್ ಎಕ್ಸ್ಕ್ಲೂಸಿವ್ ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ ಇವಾಗ. ಮೊದಲ ಸಂತ್ರಸ್ತೆ ಹೇಳ್ತಾರೆ, ಐ ವಾಂಟೆಡ್ ಟು ಡೈ, ನಾನು ಸಾಯ್ಬೇಕು ಅಂತಿದ್ದೆ. ಆದರೆ ಎರಡನೇ ಸಂತ್ರಸ್ತೆ ಹೇಳ್ತಾರೆ, ಸಂಸದ ಪ್ರಜ್ವಲ್ನ ವಿಡಿಯೋದಲ್ಲಿ ನಾನಿದ್ದೀನಿ ಅಂತ ಗೊತ್ತಾಗ್ತಾ ಇದ್ದಂತೆ. ಅವ್ರು ಮಾತಾಡೋದಿದು, ನಮ್ಮ ಸಂಬಂಧಿಕರು ಹಾಗೂ ಹತ್ತಿರದ ಕುಟುಂಬಸ್ಥರೇ ನನ್ನ ಜೊತೆಗೆ ಮಾತನಾಡುವುದನ್ನು ನಿಲ್ಲಿಸಿಬಿಟ್ರು ಸರ್. ಇದನ್ನೇ ಆ ಹೆಣ್ಮಗಳು ಹೇಳ್ಕೊಳ್ತಾಳೆ. ಅವರೆಲ್ಲ ನನ್ನ ಪರಿಸ್ಥಿತಿಯನ್ನ ಲೇವಡಿ ಮಾಡ್ತಾ ಕೂತ್ಕೊಂಡಿದ್ದಾರೆ ಸರ್. ನನ್ನ ತಾಯಿ ಹಾಗೂ ಅಕ್ಕ ತಂಗಿಯರ ಕಡೆಯಿಂದ ನನಗೆ ಎಚ್ಚರಿಕೆ ಕೊಡ್ತಾ ಕೂತ್ಕೊಂಡಿದ್ದಾರೆ. ನನ್ನ ವಿರುದ್ಧ ಕುಹಕ ಆಡ್ತಾ ಇದ್ದಾರೆ ಸರ್. ಇಷ್ಟು ಮಾತ್ರ ಅಲ್ಲ ಸರ್, ಯಾವುದೇ ಫಂಕ್ಷನ್ಗಳಿಗೂ ಕೂಡ ನನಗೂ ಕರೆಯಲ್ಲ ಸರ್, ನಮ್ಮ ಮನೆಯವ್ರಿಗೂ ಇನ್ವಿಟೇಷನ್ ಕೊಡಲ್ಲ ಸರ್. ಆ ಹೆಣ್ಮಗಳು ಸಂತ್ರಸ್ತೆ ನಂಬರ್ 2. ನಾವು 7 ಜನ ಸಂತ್ರಸ್ತೆಯರನ್ನ ಮಾತನಾಡಿಸಿದ್ದೇವೆ. ಮನೆಯವರಿಗೆ ಇನ್ವಿಟೇಷನ್ ಕೊಡೋದಿಲ್ಲ, ನನಗಂತೂ ಯಾರು ಕರೆಯೋದೇ ಇಲ್ಲ, ನನ್ನ ಮುಖಾನ ಯಾರು ನೋಡೋಕ್ಕೆ ಬಯಸ್ತಾ ಇಲ್ಲ ಸರ್. ಇಷ್ಟೆಲ್ಲ ನನ್ನಿಂದಾನೇ ಅಲ್ವ ಸರ್ ಆಗ್ತಾ ಇರೋದು? ಇಷ್ಟೆಲ್ಲ ನನ್ನ ಮುಖ ಆ ಅಶ್ಲೀಲ ವಿಡಿಯೋದಲ್ಲಿ ಬಂದಿದ್ದಕ್ಕೆ ತಾನೇ ಸರ್ ಆಗ್ತಾ ಇರೋದು? ಇದೆಲ್ಲ ನೆನೆಸ್ಕೊಂಡು ನನಗೆ ಭಾಳ ಬೇಸರ ಆಗ್ತಾ ಇದೆ ಸರ್, ನನಗೆ ಭಾಳ ದುಃಖ ಆಗ್ತಾ ಇದೆ ಸರ್. ಒಪ್ಪಿತ ಕ್ರಿಯೆ ಅಂತ ಬೇರೆ ಬೇರೆ ಕಡೆಗಳಲ್ಲಿ ಸುದ್ದಿ ಹರಡಿಸ್ತಾ ಇದ್ದಾರೆ ಸರ್. ಏನು 4 ಸೆಕೆಂಡ್ ವಿಡಿಯೋ ನೋಡಿದ್ರೆ, 25 ಸೆಕೆಂಡ್ ವಿಡಿಯೋ ನೋಡಿದ್ರೆ ಒಪ್ಪಿತ ಕ್ರಿಯೆ ಅಂತ ಹೇಗೆ ಗೊತ್ತಾಗುತ್ತೆ ಸರ್? ಏನೇ ಆದರೂ ನಾನು ಬದುಕಬೇಕಲ್ಲ ಸರ್, ಹಾಗಾಗಿ ನಾನು ಜೀವನ ಸಾಗಿಸ್ತಾ ಇದ್ದೀನಿ ಅಷ್ಟೇ. ಈ ಹೆಣ್ಮಗಳು ಎರಡನೇ ಸಂತ್ರಸ್ತೆ ನಮ್ಮ ಜೊತೆಗೆ ಹಂಚಿಕೊಂಡಂಥ ಮಾತುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದನ್ನೇ ನಾವು ಅವಾಗಲಿಂದ ಹೇಳ್ತಾ ಇರೋದು, ಇದು ವಿಕ್ಟಿಮ್ಸ್ ಡೈರಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಂತ್ರಸ್ತೆ ನಂಬರ್ 2 ಆ ಹೆಣ್ಮಗಳು ಏನ್ ಹೇಳ್ತಾಳೆ? ಪ್ರಜ್ವಲ್ ಕರಾಳ ಮುಖ ವಿಕ್ಟಿಮ್ ನಂಬರ್ 2 ತೆರೆದಿಟ್ಟಂತ ನಗ್ನ ಸತ್ಯ. ವಿಡಿಯೋ ಬಂದಾಗಿನಿಂದ ಮುಖ ತೋರ್ಸೋಕ್ಕಾಗದೆ ಆ ಹೆಣ್ಮಗಳು ಹೇಳ್ತಾಳೆ, ನಾನು ನರಳುತ್ತಾ ಇದ್ದೀನಿ ಸರ್, ಈ ಬದುಕು ಇದ್ದು ಇಲ್ಲದಂತಾಗಿದೆ ಸರ್ ಅಂತ ಸಂತ್ರಸ್ತೆ ನಮ್ಮ ಎದುರುಗಡೆ ಕಣ್ಣೀರು ಹಾಕೊಂಡಿದ್ದಾರೆ. ನನ್ನಿಂದಾಗಿ ಕುಟುಂಬಸ್ಥರು ಮುಖ ತೋರ್ಸೋಕ್ಕಾಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇದ್ದಾರೆ. ಆ ಎರಡನೇ ಸಂತ್ರಸ್ತೆಯ ಮನದಾಳದ ಬಿಗ್ ಎಕ್ಸ್ಕ್ಲೂಸಿವ್ ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ ಇವಾಗ. ಮೊದಲ ಸಂತ್ರಸ್ತೆ ಹೇಳ್ತಾರೆ, ಐ ವಾಂಟೆಡ್ ಟು ಡೈ, ನಾನು ಸಾಯ್ಬೇಕು ಅಂತಿದ್ದೆ. ಆದರೆ ಎರಡನೇ ಸಂತ್ರಸ್ತೆ ಹೇಳ್ತಾರೆ, ಸಂಸದ ಪ್ರಜ್ವಲ್ನ ವಿಡಿಯೋದಲ್ಲಿ ನಾನಿದ್ದೀನಿ ಅಂತ ಗೊತ್ತಾಗ್ತಾ ಇದ್ದಂತೆ. ಅವ್ರು ಮಾತಾಡೋದಿದು, ನಮ್ಮ ಸಂಬಂಧಿಕರು ಹಾಗೂ ಹತ್ತಿರದ ಕುಟುಂಬಸ್ಥರೇ ನನ್ನ ಜೊತೆಗೆ ಮಾತನಾಡುವುದನ್ನು ನಿಲ್ಲಿಸಿಬಿಟ್ರು ಸರ್. ಇದನ್ನೇ ಆ ಹೆಣ್ಮಗಳು ಹೇಳ್ಕೊಳ್ತಾಳೆ. ಅವರೆಲ್ಲ ನನ್ನ ಪರಿಸ್ಥಿತಿಯನ್ನ ಲೇವಡಿ ಮಾಡ್ತಾ ಕೂತ್ಕೊಂಡಿದ್ದಾರೆ ಸರ್. ನನ್ನ ತಾಯಿ ಹಾಗೂ ಅಕ್ಕ ತಂಗಿಯರ ಕಡೆಯಿಂದ ನನಗೆ ಎಚ್ಚರಿಕೆ ಕೊಡ್ತಾ ಕೂತ್ಕೊಂಡಿದ್ದಾರೆ. ನನ್ನ ವಿರುದ್ಧ ಕುಹಕ ಆಡ್ತಾ ಇದ್ದಾರೆ ಸರ್. ಇಷ್ಟು ಮಾತ್ರ ಅಲ್ಲ ಸರ್, ಯಾವುದೇ ಫಂಕ್ಷನ್ಗಳಿಗೂ ಕೂಡ ನನಗೂ ಕರೆಯಲ್ಲ ಸರ್, ನಮ್ಮ ಮನೆಯವ್ರಿಗೂ ಇನ್ವಿಟೇಷನ್ ಕೊಡಲ್ಲ ಸರ್. ಆ ಹೆಣ್ಮಗಳು ಸಂತ್ರಸ್ತೆ ನಂಬರ್ 2. ನಾವು 7 ಜನ ಸಂತ್ರಸ್ತೆಯರನ್ನ ಮಾತನಾಡಿಸಿದ್ದೇವೆ. ಮನೆಯವರಿಗೆ ಇನ್ವಿಟೇಷನ್ ಕೊಡೋದಿಲ್ಲ, ನನಗಂತೂ ಯಾರು ಕರೆಯೋದೇ ಇಲ್ಲ, ನನ್ನ ಮುಖಾನ ಯಾರು ನೋಡೋಕ್ಕೆ ಬಯಸ್ತಾ ಇಲ್ಲ ಸರ್. ಇಷ್ಟೆಲ್ಲ ನನ್ನಿಂದಾನೇ ಅಲ್ವ ಸರ್ ಆಗ್ತಾ ಇರೋದು? ಇಷ್ಟೆಲ್ಲ ನನ್ನ ಮುಖ ಆ ಅಶ್ಲೀಲ ವಿಡಿಯೋದಲ್ಲಿ ಬಂದಿದ್ದಕ್ಕೆ ತಾನೇ ಸರ್ ಆಗ್ತಾ ಇರೋದು? ಇದೆಲ್ಲ ನೆನೆಸ್ಕೊಂಡು ನನಗೆ ಭಾಳ ಬೇಸರ ಆಗ್ತಾ ಇದೆ ಸರ್, ನನಗೆ ಭಾಳ ದುಃಖ ಆಗ್ತಾ ಇದೆ ಸರ್. ಒಪ್ಪಿತ ಕ್ರಿಯೆ ಅಂತ
ಬೇರೆ ಬೇರೆ ಕಡೆಗಳಲ್ಲಿ ಸುದ್ದಿ ಹರಡಿಸ್ತಾ ಇದ್ದಾರೆ ಸರ್. ಏನು 4 ಸೆಕೆಂಡ್ ವಿಡಿಯೋ ನೋಡಿದ್ರೆ 25 ಸೆಕೆಂಡ್ ವಿಡಿಯೋ ನೋಡಿದ್ರೆ ಒಪ್ಪಿತ ಕ್ರಿಯೆ ಅಂತ ಹೇಗೆ ಗೊತ್ತಾಗುತ್ತೆ ಸರ್? ಏನೇ ಆದರೂ ನಾನು ಬದುಕಬೇಕಲ್ಲ ಸರ್. ಹಾಗಾಗಿ ನಾನು ಜೀವನ ಸಾಗಿಸ್ತಾ ಇದ್ದೀನಿ ಅಷ್ಟೇ. ಈ ಹೆಣ್ಮಗಳು 2ನೇ ಸಂತ್ರಸ್ತೆ ನಮ್ಮ ಜೊತೆಗೆ ಹಂಚಿಕೊಂಡಂಥ ಮಾತುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದನ್ನೇ ನಾವು ಅವಾಗಲಿಂದ ಹೇಳ್ತಾ ಇರೋದು, ಇದು ವಿಕ್ಟಿಮ್ಸ್ ಡೈರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.